ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದನ್ನು ಬರೆದಂಥ ವಿದ್ಯಾರ್ಥಿಗಳ ಫಲಿತಾಂಶ ಎಲ್ಲ ಪ್ರಕಟ ಆಗಿ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಎರಡನೇ ಒಂದು ಪರೀಕ್ಷೆನ ಕಟ್ಟಿರೋರಾಗಿರ್ಬೋದು ಅಥವಾ ಈ ಒಂದು ಪರೀಕ್ಷೆಯಲ್ಲಿ ನಾವು ಅನುತ್ತೀರ್ಣ ಆಗಿದ್ದೀವಿ ಅಥವಾ ನಮಗೆ NC ಅಂತ ರಿಸಲ್ಟಲ್ಲಿ ಬಂದಿದೆ ನಾಟ್ ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೆ ಒಂದು ಸೆಕೆಂಡ್ ಪಿ ಯು ಸಿ ಎರಡನೇ ಒಂದು ಪರೀಕ್ಷೆನ ಎಕ್ಸಾಮ್ 2 ಕಟ್ಟಿದ್ದೀವಿ. ಪರೀಕ್ಷೆನೂ ಕೂಡ ಈಗ ವಿದ್ಯಾರ್ಥಿಗಳು ಬರೀತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳಾಗ್ತಾ ಇರುವಂಥದ್ದು ರಿಸಲ್ಟ್ ಯಾವಾಗ ಬರುತ್ತೆ ಆಗಿದ್ರೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 2ರ ಫಲಿತಾಂಶ ಯಾವ ದಿನಾಂಕದಂದು ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಹಾಗೆ ಇಲಾಖೆ ಕಡೆಯಿಂದ ಈಗ ಒಂದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಪ್ರಕಟ ಮಾಡಿರುವಂಥದ್ದು. ಅದೇನು ಗುಡ್ ನ್ಯೂಸ್ ಅಂತಾನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ಇನ್ಸ್ಟಾಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೋಟಿಫಿಕೇಶನ್ PDF ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯಾದ್ಯಂತ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ನಡೀತಾ ಇರುವಂಥದ್ದು. ಕರ್ನಾಟಕ ರಾಜ್ಯಾದ್ಯಂತ SSLC ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ 3 ಬಾರಿ ವಾರ್ಷಿಕ ಪರೀಕ್ಷೆಗೆ ಅವಕಾಶ ಕೊಡಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ಅಂದರೆ ಎಕ್ಸಾಮ್ 1 ಅಂತ ಮೊದಲು ಮಾಡ್ತಾ ಇದ್ರು, ನಂತರದಲ್ಲಿ ಒಂದು ಸಪ್ಲಿಮೆಂಟರಿ ಅಂತ ಮಾಡ್ತಿದ್ರು. ಈ ಬಾರಿ ಒಂದು ಚೇಂಜಸ್ ಅನ್ನು ಮಾಡಿಕೊಂಡು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂದರೆ ವಾರ್ಷಿಕ ಪರೀಕ್ಷೆ 1, 2, 3 ಅಂತ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾವುದೇ ವಿದ್ಯಾರ್ಥಿನ ಅನುತ್ತೀರ್ಣ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಅವರ ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಆ ಥರ ಬರೋದಿಲ್ಲ, ಫೇಲ್ ಆಗಿರೋ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2ನ ಈಗ ಬರೀತಾ ಇರುವಂಥದ್ದು. ಏಪ್ರಿಲ್ ತಿಂಗಳ 29ನೇ ತಾರೀಕಿನಿಂದ ಮೇ ತಿಂಗಳ 16ನೇ ತಾರೀಕಿನ ತನಕ ಈ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಪರೀಕ್ಷೆಗಳು ನಡೀತಾ ಇರುವಂಥದ್ದು, ನಿಗದಿ ಆಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಇಲಾಖೆ ಕಡೆಯಿಂದ ಇವಾಗ ಒಂದು ಬಿಗ್ ನ್ಯೂಸ್ ಏನು ಬಂದಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ನಡೆದಿರುವಂಥ ಪರೀಕ್ಷೆಗಳ ಒಂದು ಕೀ ಆನ್ಸರ್ಗಳನ್ನು, ಕೀ ಉತ್ತರಗಳೇನಿದಾವಲ್ಲ, ಅದನ್ನು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಒಂದು ಕೀ ಆನ್ಸರ್ಗಳನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ನ ಪ್ರಕಟ ಮಾಡಿದ್ದಾರೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರುತ್ತೆ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಯಾವಾಗ ಒಂದು ಕೀ ಆನ್ಸರ್ನ ಪ್ರಕಟ ಮಾಡ್ತಾರೆ, ನಂತರದಲ್ಲಿ ನಾವು ಬರೆದಿರುವಂಥ ಆನ್ಸರ್ ಸರಿ ಇದೆಯಾ ತಪ್ಪಿದೆಯಾ, ನಮ್ಮನ್ನ ಮತ್ತೆ ಫೇಲ್ ಆಗ್ಬಿಡ್ತೀವ ಏನಿತ್ತು ಅಂತೆಲ್ಲ. ಈ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕರಣ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಆಗೋದಿರುತ್ತೆ. ವಿದ್ಯಾರ್ಥಿಗಳು ಒಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿದ್ದು, ಕೀ ಆನ್ಸರ್ನ ನೋಡಿಕೊಂಡು ವಿದ್ಯಾರ್ಥಿಗಳು ಸಮಾಧಾನ ಮಾಡ್ಕೋಬೋದಾಗಿರುತ್ತೆ ಅವರ ರಿಸಲ್ಟ್ ಯಾವ ಥರ ಬರುತ್ತೆ ಏನಿತ್ತು ಅಂದ್ಬಿಟ್ಟು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡಿಕೊಂಡು ವಿದ್ಯಾರ್ಥಿಗಳು ಅದೇ ಪ್ರಕಾರನೂ ಕೂಡ ಇನ್ನು ಮುಂದಿನ ಎಕ್ಸಾಮ್ಗಳನ್ನು ಕೂಡ ನೀವು ಬರೀಬೋದಾಗಿರುತ್ತೆ. ವಿದ್ಯಾರ್ಥಿಗಳು ಅಂದರೆ ಯಾವ ಥರ ಏನೇನು ಎಷ್ಟು ಬೇಕಿರುತ್ತೆ ಏನಿತ್ತ, ಯಾವ ಥರ ಬರೀಬೇಕು ಅಂತ ಕೂಡ ಈ ಒಂದು ಅಂದಾಜಿನ ಬೇಸ್ ಮೇಲೂ ಕೂಡ ಒಂದು ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಒಂದು ನ್ಯೂಸ್ ಆದರೆ ವಿದ್ಯಾರ್ಥಿಗಳು ಒಂದು ಶುಭ ಸುದ್ದಿ ಆದರೆ ಈಗ ರಿಸಲ್ಟ್ ಕೂಡ ಆಗಿದ್ರೆ ಯಾವಾಗ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂಥದ್ದಿದೆ. ಮೇ ತಿಂಗಳ 16ನೇ ತಾರೀಕಿನ ತನಕ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 2ರ ಒಂದು ಪರೀಕ್ಷೆಗಳು ನಡೀತಾ ಇರುವಂಥದ್ದು. ಈ ಒಂದು ಪರೀಕ್ಷೆಗಳು ಮುಕ್ತಾಯ ಆಗೋದು ಮೇ 16ನೇ ತಾರೀಕು ಆಗಿರೋದ್ರಿಂದ ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ಗಳು ಕೂಡ ಒಂದು ಶೀಘ್ರದಲ್ಲೇ ಮಾಡ್ತಾರೆ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಎಕ್ಸಾಮ್ 1 ರಿಸಲ್ಟನ್ನು ಕೂಡ ಬೇಗನೆ ಅವರು ಕೊಟ್ಟಿರೋದ್ರಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಇದನ್ನು ಒಂದು ಕಂಪೇರ್ ಮಾಡಿದ್ರೆ ಒಂದು ಎಕ್ಸಾಮ್ 1 ಬರೆದಂಥ ವಿದ್ಯಾರ್ಥಿಗಳಿಗೆ ಹೋಲಿಕೆ ಮಾಡಿದಂಥ ಪಕ್ಷದಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಬರೆದಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸುಮಾರು 8ರಿಂದ 10 ದಿನದ ಆಸುಪಾಸಿನಲ್ಲಿ ರಿಸಲ್ಟ್ ಕೊಡೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಮೇ ತಿಂಗಳ 25ನೇ ತಾರೀಕಿನಿಂದ 30ನೇ ತಾರೀಕಿನ ಒಳಗಡೆ ಈ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2ನ ರಿಸಲ್ಟನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಮೇ ತಿಂಗಳ 25ರಿಂದ 30ನೇ ತಾರೀಕಿನ ಒಳಗಾಗಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 2ರ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತ ಪ್ರಕಟಣೆಗಳು ಬಂದಿಲ್ಲ ವಿದ್ಯಾರ್ಥಿಗಳಿಗೆ. ಅದು ಬಂದಂಥ ಸಂದರ್ಭದಲ್ಲಿ ಬೇಗನೆ ಮಾಹಿತಿನ ಕೊಡ್ತಾ ಇರ್ತವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ.